ಹೆಲೋ ಸ್ಟೂಡೆಂಟ್ಸ್, 2024 ಮತ್ತು 25ನೇ ಸಾಲಿಗೆ ಸಂಬಂಧಪಟ್ಟಂತೆ SSLC ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಮಹತ್ವದ ಬಿಗ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಈಗ SSLC ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದ ಟೈಮ್ ಟೇಬಲ್ ಅನ್ನ ಬಿಡುಗಡೆ ಮಾಡಿದ್ರೆ ಟೈಮ್ ಟೇಬಲ್ ಅನ್ನು ನಾವೀಗ ತಿಳ್ಕೊತಾ ಹೋಗೋಣ. ಬನ್ನಿ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ರ ಮಾರ್ಚ್ ಏಪ್ರಿಲ್ 2025 SSLC ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಮೊದಲಿಗೆ ನಾವು ವೇಳಾಪಟ್ಟಿಯನ್ನು ತಿಳ್ಕೊತಾ ಹೋಗೋಣ. ಬನ್ನಿ, ಸೊ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಕ್ಕಂಥದ್ದು 23/2025 ಗುರುವಾರದಿಂದ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಮೊದಲಿಗೆ 23/2025 ಗುರುವಾರದಿಂದ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ಇರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಇದು ಸಮಯ ಬಂದ್ಬಿಟ್ಟು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಇರುತ್ತೆ. 100 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ 21/3/2025 ಶುಕ್ರವಾರ ನಿಮಗೆ ಅವತ್ತು ಪರೀಕ್ಷೆ ಇರೋದಿಲ್ಲ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಸಬ್ಜೆಕ್ಟ್ಸ್ಗಳ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅದನ್ನು ಸಹ ನಾವೀಗ ತಿಳ್ಕೊತಾ ಹೋಗೋಣ. ಬನ್ನಿ, ನೆಕ್ಸ್ಟ್ 22/3/2025 ಶನಿವಾರ ವಿದ್ಯಾರ್ಥಿಗಳಿಗೆ ಕೋರ್ ಸಬ್ಜೆಕ್ಟ್ ಮೀನ್ಸ್ ಸಮಾಜ ವಿಜ್ಞಾನ ಇರುತ್ತೆ. ಓಕೆನಾ? ಸೊ ಟೈಮಿಂಗ್ಸ್ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಇರುತ್ತೆ. 80 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ 23/3/2025 ಭಾನುವಾರ ರಜಾ ದಿನ ಇರುತ್ತೆ. ನೆಕ್ಸ್ಟ್ 24/3/2025 ಸೋಮವಾರ ದ್ವಿತೀಯ ಭಾಷೆ ಇರುತ್ತೆ. ಸಮಯ ಬಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಇರುತ್ತೆ. ನೆಕ್ಸ್ಟ್ 25/3/2025 ಮಂಗಳವಾರ ಪರೀಕ್ಷೆ ಇರೋದಿಲ್ಲ. ಅದೇ ರೀತಿ 26/3/2025 ಬುಧವಾರ ಪರೀಕ್ಷೆ ಇರೋದಿಲ್ಲ. 27/3/2025 ಗುರುವಾರ ಕೋರ್ ಸಬ್ಜೆಕ್ಟ್ ಗಣಿತ ಮತ್ತು ಸಮಾಜಶಾಸ್ತ್ರ ಇರುತ್ತೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಇರುತ್ತೆ. ನೆಕ್ಸ್ಟ್ 28/3/2025 ಶುಕ್ರವಾರ ನಿಮಗೆ ಪರೀಕ್ಷೆ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ತಿಳ್ಕೊತಾ ಹೋಗೋಣ ನೆಕ್ಸ್ಟ್ ಸ್ಲೈಡಲ್ಲಿ. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ 29/3/2025 ಶನಿವಾರ ತೃತೀಯ ಭಾಷೆ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಇರುತ್ತೆ. ಆ್ಯಂಡ್ NSQF ವಿಷಯಗಳಿಗೆ ಸಂಬಂಧಪಟ್ಟಂತೆಯೂ ಸಹ 29ನೇ ತಾರೀಕಿಗೆ ಎಕ್ಸಾಮ್ ಇರುತ್ತೆ. ಅದರ ಸಮಯ ಬಂದ್ಬಿಟ್ಟು ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:15 ಇರುತ್ತೆ. ನೆಕ್ಸ್ಟ್ 30/3/2025 ಭಾನುವಾರ ರಜಾ ದಿನ. 31/3/2025 ಸೋಮವಾರನೂ ಸಹ ನಿಮಗೆ ರಜಾ ದಿನ ಇರುತ್ತೆ. ನೆಕ್ಸ್ಟ್ 1/4/2025 ಮಂಗಳವಾರ JTS ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಿರ್ತವೆ. ಆ್ಯಂಡ್ ಅರ್ಥಶಾಸ್ತ್ರನೂ ಸಹ ಇರುತ್ತೆ. ಸೊ ವಿದ್ಯಾರ್ಥಿಗಳು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ 2/4/2025 ಬುಧವಾರ ಕೋರ್ಸ್ ಸಬ್ಜೆಕ್ಟ್ಸ್ ವಿಷಯ ಬಂದ್ಬಿಟ್ಟು ವಿಜ್ಞಾನ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಿರ್ತಕ್ಕಂಥದ್ದು. ಆ್ಯಂಡ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಗಳಲ್ಲೇ ನಿಮಗೆ ಹಾಲ್ ಟಿಕೆಟನ್ನು ಕೊಡ್ತಾರೆ. ಹಾಲ್ ಟಿಕೆಟನ್ನು ತಗೊಂಡು ನೀವು ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗಿರುತ್ತೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಮಾಹಿತಿ ಇದೆ ಅಂತ ಹೇಳಿದ್ನಲ್ಲ, ಸೊ ಅದು ಬಂದ್ಬಿಟ್ಟು ಈಗ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ಈಗ ಪರೀಕ್ಷೆ ಟೈಮ್ ಟೇಬಲ್ ಇದೆ ನೋಡಿ, ಇದು ಫೈನಲ್ ಟೈಮ್ ಟೇಬಲ್ ಅಲ್ಲ. ಇದನ್ನ ತಾತ್ಕಾಲಿಕ ಟೈಮ್ ಟೇಬಲ್ ಅಂತ ಹೇಳಿ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈಗ ನಾವು ತಾತ್ಕಾಲಿಕ ಟೈಮ್ ಟೇಬಲ್ ಅಂತಂದ್ರೆ ಏನು, ಇದನ್ನು ನಾವು ತಿಳ್ಕೊತಾ ಹೋಗೋಣ. ಬನ್ನಿ, ಸೊ ಟೈಮ್ ಟೇಬಲ್ ಅಂತಂದ್ರೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಇರುತ್ತೆ, ಯಾವ ದಿನದಂದು ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಇರುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಆದರೆ ಈಗ ತಾತ್ಕಾಲಿಕ ಮತ್ತು ಫೈನಲ್ ಟೈಮ್ ಟೇಬಲ್ ಅಂತ ಹೇಳಿ ಇರ್ತಕ್ಕಂಥದ್ದು. ತಾತ್ಕಾಲಿಕ ಟೈಮ್ ಟೇಬಲ್ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಈಗ ಒಂದು ಟೈಮ್ ಟೇಬಲನ್ನು ಬಿಡುಗಡೆ ಮಾಡಿದ್ರೆ ಇದರಲ್ಲಿ ಏನಾದರೂ ಚೇಂಜಸ್ಸನ್ನು ಮಾಡಬೇಕಂತಿದ್ರೆ ಚೇಂಜಸ್ಸನ್ನು ಮಾಡ್ತಾರೆ. ಓಕೆನಾ? ಸೊ ಚೇಂಜಸ್ಸನ್ನೆಲ್ಲ ಮಾಡಿದ ನಂತರ ಫೈನಲ್ ಆಗಿ ಟೈಮ್ ಟೇಬಲನ್ನು ಬಿಡ್ತಾರೆ. ಸೊ ಇದನ್ನು ನೆನ್ಪಿಟ್ಕೋಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಇದು ಫೈನಲ್ ಟೈಮ್ ಟೇಬಲ್ ಅಲ್ಲ, ಇದು ತಾತ್ಕಾಲಿಕ ಟೈಮ್ ಟೇಬಲ್ ಅಂತ ಹೇಳಿ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರ್ತಕ್ಕಂತಹ SSLC ವಿದ್ಯಾರ್ಥಿಗಳ ತಾತ್ಕಾಲಿಕ ವೇಳಾಪಟ್ಟಿಯನ್ನು ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಟೈಮ್ ಟೇಬಲನ್ನು ವಿದ್ಯಾರ್ಥಿಗಳು ಮತ್ತೊಮ್ಮೆ ಚೆಕ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಪಾಸಿಂಗ್ ಪ್ಯಾಕೇಜಸ್ಸು ಆ್ಯಂಡ್ ಆನ್ಸರ್ಸ್ಗಳು ಮತ್ತು ಇಂಪಾರ್ಟೆಂಟ್ ಫಾರ್ಮುಲಾಸ್, ಥಿಯರಮ್ಸು ಎಲ್ಲವನ್ನೂ ಸಹ ನಾವು ಈ ಚಾನೆಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ ಎಕ್ಸಾಮ್ ಹತ್ರ ಬಂದಾಗೆ. ಸೊ ಅದಕ್ಕೋಸ್ಕರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಸಹ ಹೆಲ್ಪ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೆಲ್ಲ ನೀವು ಸಹ ತಿಳ್ಕೊಬೋದಾಗಿರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.